ಹಾಯ್ ಸಿರಿ ಮ್ಯಾಮ್, ಹಾಯ್, ಹೇಗಿದ್ದೀರಾ? ಫೈನ್, ಚೆನ್ನಾಗಿದೆ. ನೀವು ಹೇಗಿದ್ದೀರಿ? ಸೂಪರ್ ಮೇಡಮ್. ಹೇಗಿತ್ತಂತ ಬಿಗ್ ಬಾಸ್ ಜರ್ನಿ? ಬಿಗ್ ಬಾಸ್ ಜರ್ನಿ ನನಗೆ ನಿಜವಾಗ್ಲೂ ತುಂಬ ಖುಷಿಯಾಗಿತ್ತು, ತುಂಬ ಸಂತೋಷವಾಗಿತ್ತು. ಎವ್ರಿ ಮೂಮೆಂಟ್ನ ನಾನು ಅಲ್ಲೂ ಎಂಜಾಯ್ ಮಾಡಿದ್ದೀನಿ. ಸೊ ಇಟ್ ವಾಸ್ ಅನ್ ಹ್ಯಾಪಿ ಬಿಗ್ ಬಾಸ್ ನನಗೆ. ಈ ಸೀಸನ್ನೇ ಒಂಥರ ಹ್ಯಾಪಿ ಬಿಗ್ ಬಾಸ್ ಅಂತಲೇ ಸ್ಟಾರ್ಟ್ ಆಗಿತ್ತು. ಹೌದು, ಎಷ್ಟು ಖುಷಿ ಕೊಡ್ತಂತ ನಿಮಗೆ? ಆ್ಯಕ್ಚುಲಿ ಹೌದು, ನಾನು ಹೋಗಬೇಕಾದ್ರೆ ಅಂದ್ಕೊಂಡೆ ಟಾಸ್ಕು, ಜಗಳ ಇದೆಲ್ಲ ಏನೇ ಇದ್ದರೂ ಕೂಡ ಪ್ರತಿಯೊಂದು ಕ್ಷಣನೂ ನಾನು ಅಲ್ಲಿ ಎಂಜಾಯ್ ಮಾಡಬೇಕು. ಯಾಕೆಂದರೆ ಇದು ಮತ್ತೆ ಸಿಗೋವಂಥದ್ದಲ್ಲ, ಮತ್ತೆ ಬರೋವಂಥದ್ದಲ್ಲ. ಆ್ಯಂಡ್ ಲೈಫಲ್ಲೂ ಅಷ್ಟೇ, ಈ ಥರದ್ದೆಲ್ಲ ನಿಮಗೆಲ್ಲೂ ಸಿಗೋದಿಲ್ಲ. ಸೊ ಸಿಕ್ಕಿದಾಗ ಐ ಹ್ಯಾವ್ ಟು ಲಿವ್ ದಟ್ ಮೂಮೆಂಟ್ ಅಂತ ಅನಿಸುತ್ತು. ಸೊ ಎಂಜಾಯ್ ಮಾಡಿದ್ದೀನಿ ನಾನು. ನಾವು ಸಿರಿ ಮ್ಯಾಮ್ ನೋಡೋರಂತ ಫುಲ್ ಸೈಲೆಂಟ್ ಅನಿಸುತ್ತೆ. ಸೀರಿಯಲಲ್ಲಿ ನೋಡೋ ಅದು ಕೂಡ ಸೈಲೆಂಟ್, ಬಿಗ್ ಬಾಸ್ ಮನೇಲಿ ಕೂಡ ಸೈಲೆಂಟ್. ಏನು ಕೂಡ ಒಂದು ಜಗಳ ಆಗಲಿ ಏನಾಗಲಿ ಪ್ರತಿಯೊಂದು ಏನೂ ಆಡೇ ಇಲ್ಲ ಸಿರಿ ಮ್ಯಾಮ್ ಅಂತ. ಯಾಕಂತ ಆ ಮೂಮೆಂಟಿಗೆ ನಿಮ್ಮ ಜಗಳ ಆಡಬೇಕಂತ ಅನಿಸೇ ಇಲ್ವಾ? ಇದೆಲ್ಲ ಬೇಡ ಅಂತಿತ್ತ ಏನು? ನಾನು ಬಿಗ್ ಬಾಸ್ ಹೋಗಬೇಕಾದ್ರೆ ನಾನು ಯಾವಾಗಲೂ ಹೇಳ್ತೀನಿ, ಬಿಗ್ ಬಾಸ್ ಬಂದು ವ್ಯಕ್ತಿತ್ವದ ಆಟ. ಅಲ್ಲಿ ಬಿಗ್ ಬಾಸ್ ಅಂದರೆ ಜಗಳ ಅಲ್ಲ, ಅಥವಾ ಅಗ್ರೆಷನ್ ಅಲ್ಲ, ಅಥವಾ ಹಿಂದೆ ಮಾತಾಡೋದಲ್ಲ. ನೀವು ನಿಮ್ಮ ವ್ಯಕ್ತಿತ್ವನೇ ಬಿಗ್ ಬಾಸ್ ಅಂದರೆ ನಾನು ಅರ್ಥ ಮಾಡ್ಕೊಂಡಿರೋದು. ಹಾಗಾಗಿ ನಾನು ಇಲ್ಲಿಂದ ಹೋಗಬೇಕಾದ್ರೆ ಅಂದ್ಕೊಂಡಿದ್ದೆ, ನಾನು ನಾನಾಗೇ ಇರ್ತೀನಿ ಅಂತ. ಸ್ಟೇಜ್ ಮೇಲೂ ನಾನು ಅದನ್ನೇ ಹೇಳಿ ಹೋದೆ. ಸೊ ನಾನಾಗೇ ಇರ್ತೀನಿ, ಹಾಗೇ ಇರಬೇಕು ಅಂತ. ಬಹಳಷ್ಟು ಸಂದರ್ಭಗಳು ಬಂತು, ಅಲ್ಲಿ ಪ್ರವೋಕ್ ಆಗತ್ತೆ ನಿಮಗೆ, ಮಾತಾಡಬೇಕು, ಜಗಳ ಆಡಬೇಕು ಅನ್ನೋದು. ಬಟ್ ಸ್ಟಿಲ್ ಅದನ್ನು ನೀವು ಕಂಟ್ರೋಲ್ ಮಾಡ್ಕೋತಿರಲ್ಲ. ಯಾಕೆಂದರೆ ನನ್ನ ವ್ಯಕ್ತಿತ್ವ ಬಂದು ಜಗಳ ಆಡೋದು ಅಲ್ಲ. ಸೊ ನಾನು ಅಲ್ಲದೆ ಇರೋ ವ್ಯಕ್ತಿತ್ವನ ನನಗೆ ತೋರ್ಸೋಕ್ಕೆ ಇಷ್ಟ ಇರಲಿಲ್ಲ. ನನಗೆ ಜೋರಾಗಿ ಕಿರ್ಚಾಡೋದು ಅವೆಲ್ಲ ಇಷ್ಟ ಆಗೋದಿಲ್ಲ. ಮಾತಾಡ್ತೀನಿ, ನನ್ನ ಒಪಿನಿಯನ್ಸ್ನ ಹೇಳ್ತೀನಿ. ಎಲ್ಲರೂ ಹೇಳೋ ಹಾಗೆ ಡಿಪ್ಲೊಮ್ಯಾಟಿಕ್ ಅಂತ ಹೇಳ್ತಿದ್ರು. ಅಫ್ಕೋರ್ಸ್ ಐ ಆಮ್ ಡಿಪ್ಲೊಮ್ಯಾಟಿಕ್. ನಾನು ಮಾತಾಡೋದು, ನನ್ನ ವಾದ ಕೂಡ ಹಾಗೇ ಇರುತ್ತೆ. ನಾನು ಎಲ್ಲೂ ವಾಯ್ಸ್ ರೇಸ್ ಮಾಡ್ಕೊಂಡು ಮಾತಾಡೋದಿಲ್ಲ, ಅನ್ಲೆಸ್ ತುಂಬ ರಿಕ್ವೈರ್ಡ್ ಅಲ್ಲಿ ಇಲ್ಲ ನಾನು ಮಾತಾಡಲೇಬೇಕು ಅನ್ನೋ ಹಾಗೆ. ಸೊ ನಾನು ಬಿಗ್ ಬಾಸ್ ಮನೆಯಲ್ಲೂ ನಾನಾಗೇ ಇದ್ದೆ. ಎಲ್ಲೋ ಒಂದು 2-3 ಕಡೆ ನನ್ನ ವಾಯ್ಸ್ ತುಂಬ ರೇಸ್ ಆಯಿತು, ಜಗಳ ಆಯಿತು, ಅದೆಲ್ಲ ಅಲ್ಲಿ ಅವಶ್ಯಕತೆ ಇತ್ತು. ನಾನು ಅಲ್ಲೂ ಕ್ವೈಟಾಗಿರೋಕ್ಕಾಗ್ತಿರ್ಲಿಲ್ಲ. ಅಲ್ಲಿ ಹಾಗೇನಾದರೂ ಇದ್ದಿದ್ರೆ ಆವಾಗ ನಾನು ಬೇರೆ ಥರ ಕಾಣಿಸ್ಬಿಡ್ತಾ ಇದ್ದೆ. ಅಲ್ಲಿ ಅವಶ್ಯಕತೆ ಇದ್ದಿದ್ದರಿಂದನೇ ನಾನು ಅಲ್ಲಿ ಮಾತಾಡಿದೆ. ಅನ್ನೆಸೆಸರಿಯಾಗಿ ನನಗೆ ನನ್ನ ಒಪಿನಿಯನ್ಸ್ ತುರ್ಕೋಕ್ಕೆ ಇಷ್ಟ ಆಗೋದಿಲ್ಲ. ಸೊ ಬಹುಶಃ ಅದೇ ಜನಕ್ಕೆ ಇಷ್ಟ ಆಗಿದೆ. ಅದಕ್ಕೆ ನಾನು 12 ವಾರಗಳು ಎಲ್ಲರೂ ಏನೇ ಹೇಳಿದ್ರು ಕೂಡ ಸೇಫಾಗಿ ಆಡ್ತಿದ್ದಾರೆ, ಡಿಪ್ಲೊಮ್ಯಾಟಿಕ್ ಆಗಿ ಆಡ್ತಿದ್ದಾರೆ, ಯಾವ ಗುಂಪಿಗೂ ಸೇರ್ತಾ ಇಲ್ಲ ಅನ್ನೋದೆಲ್ಲ, ಏನೇ ಒಪಿನಿಯನ್ಸ್ ಬಂದರೂ ಕೂಡ ಅದೇ ಜನಕ್ಕೆ ಇಷ್ಟ ಆಗಿದೆ. ಸೊ ಬಿಗ್ ಬಾಸ್ ಮನೇಲಿ ಈ ಥರ ಕ್ಯಾರೆಕ್ಟರ್ ಕೂಡ ಇರ್ತಾರೆ ಕೂಡ. ಸಿರಿ ಮೇಡಮ್ ಕೂಡ ಕೋಪ ಬರುತ್ತೆ, ಆದರೂ ಕಂಟ್ರೋಲ್ ಮಾಡ್ಕೊಂಡು ಇದ್ದಿದ್ರು ಬಿಗ್ ಬಾಸ್ ಮನೆಯಲ್ಲಿ. ಕೋಪ ಬರುತ್ತೆ, ಬಟ್ ಎಲ್ಲಿ ತೋರಿಸ್ಬೇಕು, ಉಪಯೋಗ ಇದೆಯಾ ಅನ್ನೋದು ನನ್ನ ಕ್ವೆಶ್ಚನ್. ಅಲ್ಲಿ ಮಾತಾಡೋದು, ಯಾಕೆಂದರೆ ಸುಮಾರು ಸಲ ನಾಮಿನೇಟ್ ಮಾಡುವಾಗ ರೀಸನ್ಸ್ ಕೊಡ್ತಾ ಇದ್ದಿದ್ದೆ ಬೇರೆ ಥರ ಕೊಡ್ತಾಯಿದ್ರು. ಅಲ್ಲಿ ನಾನು ಮಾತಾಡಬೇಕಂತ ಕ್ವೆಶ್ಚನ್ ಬರ್ತಾಯಿತ್ತು. ಇಟ್ ಇಸ್ ರಿಯಲಿ ನೆಸಸರಿ ನಾನು ಇವ್ರ ಹತ್ರ ಮಾತಾಡಬೇಕು, ಏನೂ ಚೇಂಜ್ ಆಗ್ತಿರ್ಲಿಲ್ಲ. ಸೊ ಅಲ್ಲಿ ನಾನು ಮಾತಾಡೋಕ್ಕೆ ಹೋಗ್ತಿರ್ಲಿಲ್ಲ. ಇಲ್ಲಿ ಕೆಲವೊಂದು ಟಾಸ್ಕಲ್ಲಿ ತುಂಬ ಅಗ್ರೆಸಿವ್ ಆಗಿ ಆಡೋಕ್ಕೆ ಶುರು ಮಾಡಿದ್ರು. ನಾನು ಪ್ರತಾಪ್ ನಿಜವಾಗ್ಲೂ ನಮ್ಗೆ ಉಸಿರಾಡೋಕ್ಕೆ ಕಷ್ಟ ಆಗೋ ಥರ ಏಟೆಲ್ಲ ಆಗ್ತಾಯಿತ್ತು. ಅಲ್ಲಿ ಮಾತಾಡಲೇಬೇಕು. ನಾನು ಅಲ್ಲಿ ಕ್ವೈಟಾಗಿದ್ದರೆ ಅರ್ಥನೇ ಇರಲ್ಲ. ಅಲ್ಲಿ ಮಾತಾಡಲೇಬೇಕಾಗಿತ್ತು, ಮಾತಾಡಿದೆ. ಇನ್ನೊಂದು ವೇದಿಕೆ ಸಿಕ್ತು, ನಾನು ತುಕಾಲಿ ಸಂತೋಷ್ ಅವ್ರ ಹತ್ರ ಮಾತಾಡೋದು. ಬಹಳಷ್ಟು ಬ್ಯಾಗ್ಸ್ ಇತ್ತು, ವಾರಗಳಿಂದ ಅದು ಹಿಂದೆ ಮಾತಾಡ್ತಾರೆ, ಅವರು ಬೇರೆ ಮಾತಾಡ್ತಾರೆ ಅನ್ನೋದೆಲ್ಲ. ಸೊ ಅಲ್ಲಿ ನಾನು ಮಾತಾಡಲೇಬೇಕಾಗಿತ್ತು. ಆ ವೇದಿಕೆನ ನಾನು ಉಪಯೋಗಿಸ್ಕೊಂಡೆ. ಹಾಗಾಗಿ ಕೋಪ ಬಂದರೂ ಕಂಟ್ರೋಲ್ ಮಾಡ್ಕೊಂಡಿದ್ದಲ್ಲ ನಾನದು. ದಟ್ ಈಸ್ ಹೌ ಐ ಸಿ ಮೈ ಲೈಫ್. ನಾನು ಹಾಗೆ ನೋಡ್ತೀನಿ. ಗೊತ್ತು, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತ್ರ ಮಾತಾಡ್ತೀನಿ, ಎಲ್ಲಿ ಇಗ್ನೋರ್ ಮಾಡಬೇಕು ಅಲ್ಲಿ ಇಗ್ನೋರ್ ಮಾಡ್ಕೊಂಡು ಬರ್ತೀನಿ. ಅದೇ ಥರನೇ ನಾನು ಬಿಗ್ ಬಾಸ್ ಮನೆಯಲ್ಲೂ ಇದ್ದಿದ್ದು. ಈ ಕೋಪ ಮಾಡ್ಕೊಂಡ್ರೆ ಮಾತ್ರ ಹೈಲೈಟ್ ಆಗ್ತಾರೆ, ಆ ಥರದ್ದು ಏನಾದರೂ ನೀವು ನೋಡಿದ್ದೀರಂತ ಬಿಗ್ ಬಾಸ್ ಮನೆ? ಇಲ್ಲ, ಅಲ್ಲಿ ಏನಾಗುತ್ತೆ ಗೊತ್ತಾ, ನೀವು 24 hours ಜಿಯೋ ಸಿನಿಮಾ ಏನು ಬರ್ತಿತ್ತು ಅದರಲ್ಲಿ ನೋಡಿದ್ರೆ ಬಹುಶಃ ಗೊತ್ತಾಗಬಹುದು. ನನಗೂ ಅನಿಸಿದ್ದು ಉಂಟು, ಅಯ್ಯೋ ಇಲ್ಲಿ ನಾನು ಇಷ್ಟು ಮಾತಾಡಿದ್ದೀನಿ. ಜಗಳ ನನ್ನ ಕಡೆಯಿಂದ ಜಾಸ್ತಿ ಆಗಿಲ್ಲ, ಬಟ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಹಾಡ್ಕೊಡೋದಾಗಲೂ, ಇಮಿಟೇಟ್ ಮಾಡೋದು, ಒಬ್ಬರ ಹತ್ರ ಮಾತಾಡೋದು, ನಗಾಡೋದು, ಈ ಥರದ್ದೆಲ್ಲ ಸಾಕಷ್ಟು ವಿಷಯ ಆಗಿತ್ತು. ಆದರೆ ಚಾನಲ್ ಅವ್ರಿಗೆ ಏನಾಗುತ್ತೆ ಅಂದರೆ 1.5 hour ಅಷ್ಟೇ ಇರೋದು. 24 hours ಅವರು 1.5 hour ತರಬೇಕು ಅಂದರೆ ಅವ್ರಿಗೂ ಇಟ್ಸ್ ಅ ಚಾಲೆಂಜ್. ಅವ್ರಿಗೂ ಯಾರ್ದು ಹಾಕಬೇಕು ಏನಂದರೆ ಅಲ್ಲೂ ಒಂದು ಸ್ಟೋರಿ ಇರಬೇಕು. ನಿಮ್ಮ ಬೆಳಗ್ಗೆ ಎಲ್ಲೋ ನಡೆದಿದ್ದು ಒಂದು ಹಾಕೋದು, ಇಲ್ಲಿ ಒಂದು ತೆಗೆದು ಹಾಕಿದ್ರೆ ನಿಮಗೂ ಕನೆಕ್ಟ್ ಆಗೋದಿಲ್ಲ, ಅರ್ಥ ಆಗೋದಿಲ್ಲ ಏನು ಅಂತ. ಸೊ ಅವರು ಒಂದು ಸ್ಟೋರಿ ಲೈನ್ ಮಾಡ್ಕೊಳ್ಳೇಬೇಕಾಗತ್ತೆ. ಇದಿದು ಈ ಟೈಮಲ್ಲಿ ಹಿಂಗಾಯಿತು ಅಂತ. ಸೊ ಅಲ್ಲಿ ಜಗಳ ಅಂತ ಶುರುವಾಗ ತುಂಬ ಹೊತ್ತು ನಡೀತಾ ಇದ್ದಿದ್ದರಿಂದ ಬಹುಶಃ ಜಾಸ್ತಿ ಅದು ನೋಡಿರಬಹುದು ನೀವು. ಅದಲ್ಲದೇನೂ ಬಿಗ್ ಬಾಸ್ ಇದೆ, ಅದಲ್ಲದೆ ಬೇರೆ ಬೇರೆ ವಿಷಯಗಳು ನಡೆಯುತ್ತೆ, ಬೇರೆ ಬೇರೆ ಮಾತುಗಳು ನಡೆಯುತ್ತೆ. ನಾವು ಮಾತಾಡ್ತೀವಿ, ಹಾಡಾಡ್ತಿರ್ತೀವಿ, ಕುಡ್ದಾಡ್ತಾ ಇರ್ತೀವಿ, ಅದೆಲ್ಲ ಇರುತ್ತೆ. ಅದೆಲ್ಲ ದಟ್ಸ್ ವೈ ಲೈವಲ್ಲಿ ನೋಡಬೇಕು, ಅಥವಾ ರೆಕಾರ್ಡೆಡ್ ವರ್ಷನ್ ಏನಿರುತ್ತೆ ಅದ್ರಲ್ಲಿ ನೋಡಬೇಕು. ಎಪಿಸೋಡ್ ಅಂತ ಬಂದಾಗ ಅವ್ರಿಗೂ ಲಿಮಿಟೇಷನ್ಸ್ ಇರುತ್ತೆ.
ಆ್ಯಂಡ್ ಅವ್ರು ಅದನ್ನು ಫಾರ್ಮ್ ಮಾಡಿಕೊಂಡೇ ಟೆಲಿಕಾಸ್ಟ್ ಮಾಡ್ತಾರೆ. ಸೊ ಏನು ಮಾಡೋಕ್ಕಾಗಲ್ಲ, ಆಕ್ಸೆಪ್ಟೆಡ್. ಅದು ಹೊರಗೆ ಬಂದು ಪ್ರತಿಯೊಬ್ಬರಿಗೂ ಅನಿಸ್ತಿರುತ್ತೆ, ಅಯ್ಯೋ ನಾನು ಇಲ್ಲಿ ಮಾತಾಡಿದ್ದೆ ಇದಿಲ್ವಲ್ಲ, ಅಯ್ಯೋ ಅದು ನಾನು ಮಾತಾಡಿದ್ದೆ ಅದಿಲ್ವಲ್ಲ ಅಂತ ಎಲ್ರಿಗೂ ಅನ್ಸೋದು. ಇಟ್ಸ್ ವೆರಿ ಕಾಮನ್. ಬಟ್ ಅರ್ಥ ಮಾಡ್ಕೋಬೇಕು, ಅವ್ರಿಗೂ ಏನೇನು ಚಾಲೆಂಜಸ್ ಇರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಅದು ನಮ್ಗೆ ಗೊತ್ತಾಗುತ್ತೆ. ಓಕೆ, ಒಂದು ಜಗಳ ನಡೀತಿದೆ, ಏನೋ ಒಂದು ಒಪಿನಿಯನ್, ನಿಮ್ಮ ಒಪಿನಿಯನ್ ಹೇಳುವಾಗ ಅವರು ಕೇಳಿಲ್ಲ ಅಂದಾಗ ನಿಮ್ಗೆ ಏನು ಅನಿಸುತ್ತೆ ಆ ಸಿಚುವೇಶನಲ್ಲಿ ಅಂತ? ಆ್ಯಕ್ಚುಲಿ ಅಲ್ಲಿ ನಾನು ಅದನ್ನೇ ಹೇಳಿದೆ, ಇಲ್ಲಿ ನನ್ನ ಒಪಿನಿಯನ್ ಅವಶ್ಯಕತೆ ಇದೆ, ಇಲ್ಲಿ ಬೆಲೆ ಕೊಡ್ತಾರೆ ಅಂದಾಗ ನಾನು ಒಪಿನಿಯನ್ ಕೊಟ್ಟಿದ್ದೀನಿ, ಅದನ್ನು ಅವ್ರು ತಗೊಂಡಿದ್ದಾರೆ. ಯಾರೂ ಇಲ್ಲ ಮಾಡಲ್ಲ ಅನ್ನೋ ಥರ ಯಾರೂ ಹೇಳಿಲ್ಲ. ಇನ್ಫ್ಯಾಕ್ಟ್ ಸುದೀಪ್ ಸರ್ ನನಗೆ ಅಧಿಕಾರ ಕೊಟ್ಟರು, ಇಡೀ ಮನೆ ಜವಾಬ್ದಾರಿ ಕ್ಯಾಪ್ಟನ್ ಇಲ್ಲದೆ ಹೋದರೂ ನಾನು ನಿಮಗೆ ಕೊಡ್ತಾ ಇದ್ದೀನಿ, ನೀವು ಮಾಡಬೇಕು ಅಂತ. ಆ ಟೈಮಲ್ಲಿ ಏನೋ ತಪ್ಪು ಮಾಡಿದ್ರು. ಜನರಲಿ ನಾವೇನು ಮಾಡ್ತಿದ್ವಿ, ಮೈಕ್ 2-3 ಸಲ ಬಿಗ್ ಬಾಸಿಂದ ಆದೇಶ ಬಂದ ಮೇಲೆ ನಾವೊಂದು ರಿಯಾಕ್ಷನ್ ತಗೋತಾ ಇದ್ವಿ ಪನಿಷ್ ಮಾಡೋದಕ್ಕೆ. ನಾನು ಹೇಳಿದೆ, ಈಗ 25 ದಿನ ಆಗೋಗಿದೆ, ಇನ್ನೂ ಹೇಳಿಸ್ಕೊತಿದ್ದೀವಿ ಅಂದರೆ ಅದು ನಾವು ನಿಜವಾಗ್ಲೂ ತಿದ್ಕೋಬೇಕಾಗಿರೋದು. ಫಸ್ಟ್ ಟೈಮ್ಗೆ ನಾನು ಪನಿಷ್ ಮಾಡ್ತೀನಿ ಅಂತ. ಅದನ್ನು ಒಪ್ಪಕ್ಕೆ ರೆಡಿ ಇರಲಿಲ್ಲ. ಬಟ್ ನಾನು ಹೇಳಿದಕ್ಕೆ ಒಪ್ಕೊಂಡ್ರು, ಬೇರೆ ದಾರಿ ಇಲ್ಲ ಅವರಿಗೆ. ಸೊ ಹೇಳ್ತಾ ಇದ್ದಾರೆ ಓಕೆ ಮಾಡ್ತೀವಿ ಅಂತ. ಎಲ್ಲರೂ ತುಂಬ ಸ್ಟ್ರಿಕ್ಟು, ಇವರು ತುಂಬ PT ಮಾಸ್ಟ್ರು ಅನ್ನೋದೆಲ್ಲ ಹೇಳ್ತಾ ಇದ್ರು. ಬಟ್ ಹಾಗೆ ಇರೋದು, ನಾನೇನು ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ಪನಿಷ್ ಮಾಡಿದ್ದೀನಿ, ಎಲ್ಲರೂ ಕೇಳಿದ್ದಾರೆ ಕೂಡ. ಆ ವಾರದಲ್ಲೆಲ್ಲ ವಿನಯ್ ಕೊಟ್ಟಿದ್ದೀನಿ ಪನಿಷ್ಮೆಂಟು, ತುಕಾಲಿ ಸಂತೋಷ್ ಅವ್ರಿಗೆ ಕೊಟ್ಟಿದ್ದೀನಿ, ಮೈಕಲ್ಗೆ ಕೊಟ್ಟಿದ್ದೀನಿ. ಸೊ ಮಾತು ಬರುತ್ತೆ, ಯಾಕೆ ಮಾಡೋದು, ಏನು ಮಾಡೋದು, ನಾವು ಮಾಡಲ್ಲ ಹಾಗೆ ಹಿಂಗೆ ಅಂತ. ಬಟ್ ಎಂಡ್ ಆಫ್ ದಿ ಡೇ ಎಲ್ಲರೂ ಮಾಡಿದ್ರು. ಯಾರು ತುಂಬ ರೂಲ್ಸನ್ನು ಬ್ರೇಕ್ ಮಾಡೋರು ಬಿಗ್ ಬಾಸ್ ಮನೇಲಿ? ತುಕಾಲಿ ಸಂತೋಷ್ ಅವರು ಆ್ಯಂಡ್ ಮೈಕಲ್ ಅವರು. ತುಕಾಲಿ ಸಂತೋಷ್ ಅವರು ಬೇಕು ಅಂತ ಮಾಡೋದಿಲ್ಲ, ಆ ಮೈಕ್ ಸರಿಯಾಗಿ ಅವ್ರು ಕಾನ್ಷಿಯಸ್ಸೇ ಇರಲ್ಲ, ಮಾತಾಡ್ತಾ ಮಾತಾಡ್ತಾ ಹೆಂಗೆಂಗೋ ಬಿದ್ದು ಹೊರಳಾಡ್ತಾ ಇರ್ತಾರೆ, ಅದು ಹೊಟ್ಟೋಗಿರುತ್ತೆ, ಒಂದಷ್ಟು ಸಲ ಬರ್ತಾ ಇರುತ್ತೆ. ಆ್ಯಂಡ್ ಮೈಕಲ್ಗೆ ಒಂದು ಸ್ವಲ್ಪ ಕೇರ್ಲೆಸ್ ಇರುತ್ತೆ, ಅಂದರೆ ಅವ್ರು ಇರೋದು ಹಾಗೆ, ನಾನು ತುಂಬ ಫ್ರೀಯಾಗಿರೋ ಅಂಥ ವ್ಯಕ್ತಿ, ನನಗೆ ಹಂಗೆ ಕಟ್ಟಾಕಿದ್ರೆ ನನಗೆ ಇಷ್ಟ ಆಗೋದಿಲ್ಲ ಅನ್ನೋದು ಅವ್ರ ಕ್ಯಾರೆಕ್ಟರ್. ದಟ್ ಈಸ್ ವಾಟ್ ಹಿ ಈಸ್. ಹಾಗಾಗಿ ಅವ್ರಿಗೆ ಸ್ವಲ್ಪ ಫಾಲೋ ಮಾಡೋದು ಕಷ್ಟ ಆಗ್ತಿತ್ತು. ಸೊ ನಂಗೆ ಅನ್ಸಿರೋದು ಅವರಿಬ್ಬರೇ ಮೋಸ್ಟ್ ಆಫ್ ದ ಟೈಮ್ ಬ್ರೇಕ್ ಆಗಿರೋದು. ಅಂದರೆ ತುಕಾಲಿ ಸಂತೋಷ್ ಅವರು ನಿಮ್ಮ ಜೊತೆನೇ ಇರ್ತಾರೆ, ನಿಮ್ಮ ಎದುರುಗಡೆ ಬಂದಾಗ ಚೆನ್ನಾಗಿ ಮಾತಾಡ್ಕೊಂಡಿರ್ತಾರೆ, ಮತ್ತು ಹಿಂದ್ಗಡೆ ಹೋದಾಗ ಏನೋ ಒಂದು ನಿಮ್ಮ ಬಗ್ಗೆ ಏನೋ ಒಂದು ಹೇಳೋದು, ಈ ಥರ ನಿಮ್ಗೆ ಗೊತ್ತಾದಾಗ ಏನು ಅನಿಸ್ತು ಅಂತ ಆ ಸಿಚುವೇಶನಲ್ಲಿ? ಇದನ್ನು ಸುಮಾರು ಸಲ ನಾನು ಫಸ್ಟ್ ವೀಕೆ ಅನ್ಕೋತೀನಿ, ನಂಗೆ ಅನಿಸುತ್ತೆ ನಿಮ್ಗೆ 2 ಮುಖ ಇದೆ ಅಂತ ನಾನೇ ಹೇಳಿದ್ದೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳಿದೆ. ಇಲ್ಲ ಮೇಡಮ್, ತಮಾಷೆ ಮಾಡ್ತಿರ್ತೀನಿ ಅಷ್ಟೇ, ಇಮಿಟೇಟ್ ಮಾಡ್ತಿರ್ತೀನಿ ಅಂತ. ಅವ್ರಿಗೊಂದು ಪ್ಲಸ್ ಪಾಯಿಂಟ್ ಏನಂದರೆ, ಕಮಿಡಿಯನ್ ಆಗಿರೋದ್ರಿಂದ ನಾನು ತಮಾಷೆ ಮಾಡಿದೆ ಅಂತ ಹೇಳ್ಬಿಡ್ಬೋದು ಈಸಿಯಾಗಿ. ಈಗ ನಾವು ಆ ಮಾತು ಹೇಳೋಕ್ಕಾಗಲ್ಲ, ಅವ್ರು ಈಸಿಯಾಗಿ ಹೇಳ್ಬಿಡ್ತಾಯಿದ್ರು, ಮಾತಾಡ್ತಾಯಿದ್ರು. ಕೇಳಿದ ತಕ್ಷಣ ಇಲ್ಲ ನಾನು ತಮಾಷೆ ಮಾಡಿದ್ದು, ನಾನು ಮಾತಾಡಿಲ್ಲ, ನಾನು ಹಿಂಗೆ ಮಾಡಿದ್ದೀನಿ ಹಂಗೆ ಮಾಡಿದ್ದೀನಿ ಅಂತ. ಇನಿಷಿಯಲಿ ಸುಮಾರು ವಿಷಯಗಳು ಕೂತು ನಾನು ಮಾತಾಡಿದ್ದೀನಿ, ಅವ್ರಿಗೆ ಹೇಳಿದ್ದೀನಿ, ನೀವು ನನ್ನ ಹತ್ರನೇ ಮಾತಾಡ್ಬೋದಲ್ಲ, ಯಾಕಲ್ಲಿ ಹೇಳ್ತಿದ್ದೀರಾ ಅಂತ ಹೇಳಿ 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 ಸಾಕಾಗಿ ಒಂದು ಸಲ ಸ್ಟೇಜ್ ಸಿಕ್ಕಿದಾಗ ಜೋರಾಗಿ ಮಾತಾಡಿದ್ದೀನಿ. ಎಲ್ಲ ಆದಮೇಲೆ ಕೊನೆಗೆ ಇಗ್ನೋರ್ ಮಾಡ್ತಾ ಬಂದೆ. ಆಯ್ತು ಹೋಗಿ, ದಿಸ್ ಇಸ್ ವಾಟ್ ಯು ಆರ್ ಅನ್ನೋದಾದರೆ ಮಾತಾಡ್ಕೊ ಹೋಗಿ ಬಿಟ್ಬಿಡ್ತೀನಿ ಅಂತ. ಚೇಂಜ್ ಆಯ್ತಾ ನೀವು ಬರೋಳಗೆ? ಅದು ಚೇಂಜ್ ಆಯ್ತಾ ಇನ್ನೂ ಹಾಗೆ? ಏನಂದರೆ ಇಲ್ಲಿ ಏನಾಗುತ್ತೆ, ನಿಮಗೆಲ್ಲ ಗೊತ್ತಿರುತ್ತೆ ಹೊರಗಡೆ ಇರೋರಿಗೆ, ನಮ್ಗಷ್ಟು ಗೊತ್ತಿಲ್ಲ. ನಾನು ಎಲ್ಲಿರ್ತೀನೋ ನನಗಷ್ಟು ಮಾತ್ರ ಗೊತ್ತಿರುತ್ತೆ. ಅವ್ರು ನಿಜವಾಗ್ಲೂ ಮಾತಾಡಿದಾರ ಇಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ. ಈಗ ಸುದೀಪ್ ಸರ್ ಬಂದಾಗ ಒಂದು ಹಿಂಟ್ ಕೊಡೋರು, ನೋಡ್ಕೊಳ್ಳಿ ಅಂತ. ಇನ್ಫ್ಯಾಕ್ಟ್ ಅವ್ರ ವೈಫ್ ಮಾನಸ ಅವ್ರು ಬಂದಾಗಲೂ ನನಗೆ ಹೇಳಿದ್ರು, ಮ್ಯಾಮ್ ಹೊರಗಡೆ ಬಂದ ಎಪಿಸೋಡ್ ನೋಡಿ ನೀವು ಅಂತ. ಅವರೊಂದು ಹಿಂಟ್ ಕೊಟ್ಟರು ನನಗೆ, ತುಕಾಲಿ ಸಂತೋಷ್ ಅವ್ರ ವೈಫು. ಸೊ ಹಿಂಗೆ ಹಿಂಟ್ಸ್ ಕೊಡ್ತಾ ಇದ್ರು. ಬಟ್ ನಾನು ಕಣ್ಣಾರೆ ಎಲ್ಲೂ ನೋಡಿಲ್ಲ. ನಾನು ಒಂದ್ಸಲ ನೋಡಿದಾಗ ಸಿಕ್ಕಾಕೊಂಡಿದ್ದು, ನಾನು ಇಮಿಟೇಟ್ ಮಾಡ್ತಾ ಇದ್ರು ಕೂತ್ಕೊಂಡು. ನಾನಂದೆ ನೋಡಿ ಇದನ್ನೇ ಹೇಳೋದು, ಹಿಂದೆ ನೀವು ಮಾತಾಡ್ತೀರಾ ಅಂದ್ಬಿಟ್ಟು ಅಂತ. ಅಯ್ಯೋ ನಿಮ್ಮ ಕೈಗೆ ಸಿಕ್ಕಾಕೊಂಡ್ಬಿಟ್ನೆ ನಾನು ಅಂತ ಅಂದರು. ಸೊ ನನಗೆ ರೆಡ್ ಹ್ಯಾಂಡೆಡ್ ಆಗಿ ಎಲ್ಲೂ ಸಿಗಲಿಲ್ಲ ಅವ್ರು ಕರೆಕ್ಟಾಗಿ ಕೇಳೋದಕ್ಕೆ. ನಾನು ಕಣ್ಣಾರೆ ನೋಡಿರಲಿಲ್ಲ. ಇದೆಲ್ಲ ಒಪಿನಿಯನ್ಸ್ ಆಗಿತ್ತು. ಹಾಗಾಗಿ ಕೊನೆಗೆ ಇಟ್ಸ್ ಓಕೆ ಮಾತಾಡ್ಕೊ ಹೋಗಿ, ಜನ ನೋಡ್ತಾರೆ ಅನ್ನೋ ಥರ ಬಂದ್ಬಿಟ್ಟಿತ್ತು ನನಗೆ. ಸಿರಿ ಮೇಡಮ್ ಇನ್ನೂ ಒಂದು ಸ್ವಲ್ಪ ಫೈನಲ್ ಗಂಟೆ ಬರ್ತಾರೆ ಅಂತೆಲ್ಲ ಅಂದ್ಕೊಂಡಿದ್ವಿ. ಯಾಕಿರ್ಬೋದು ಮೇಡಮ್, ಅಂದರೆ ನಿಮ್ಮ ರೀಸನ್ ಏನಿರ್ಬೋದು ಹೊರಗಡೆ ಬಂದಿದೆ? ಇಲ್ಲ, ನನಗೆ ಇಟ್ಸ್ ಅ ವೆರಿ ಬಿಗ್ ಜರ್ನಿ. 12 ವಾರ ಅನ್ನೋದು ಏನಿದೆ, ನನ್ನಂಥ ಕ್ಯಾರೆಕ್ಟ್ರು ಬಿಗ್ ಬಾಸ್ ಮನೆಯಲ್ಲಿ. ಏಕೆಂದರೆ ನೀವು ನೋಡ್ತೀರಿ ಪ್ರತಿದಿನ ಏನಕ್ಕಾದರೂ ಒಂದು ಆಗ್ತಾ ಇರುತ್ತೆ. ನನಗೆ ಆ್ಯಕ್ಚುಲಿ ದೊಡ್ಡ ಚಾಲೆಂಜ್ ಆಗಿಬಿಟ್ಟಿತ್ತು ಹಾಗೆ ಇರೋದಕ್ಕೆ. ಈಗ ಮೊದಲನೇ ವಾರದಿಂದ 12 ವಾರಗಳವರೆಗೂ ನಾನು ಅದೇ ಥರ ಮೇಂಟೈನ್ ಮಾಡ್ತಾನೆ ಬಂದೆ. ನೀವು 2 ಥರ ನೋಡೋಕ್ಕಾಗೋದೇ ಇಲ್ಲ, ಒಂದೇ ನನ್ನ ವ್ಯಕ್ತಿತ್ವನೇ ಅದು. ಬಟ್ ಏನಾಗುತ್ತೆ, ಈಗಿನ ವಾರಗಳು ಬಹಳ ಟಫ್ ಆಗ್ತಾ ಹೋಗುತ್ತೆ. ಅಲ್ಲಿ ಒಪಿನಿಯನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ, ಜಗಳಗಳು ಶುರು ಆಗುತ್ತೆ. ಇರೋದು ಅಷ್ಟೇ 5-6 ಜನ ಇರ್ತಾರಲ್ಲ, ಅಲ್ಲಲ್ಲೇ ಬಂದ್ಬಿಡ್ತಾ ಇರುತ್ತೆ. ಅವ್ರದ್ದು ತಪ್ಪು ಅಂತ ಹೇಳಕ್ಕೆ ಹೋಗಲ್ಲ, ಯಾಕೆಂದರೆ ಅಲ್ಲಿನ ವಾತಾವರಣ ಹಾಗೆ. ನಿಮಗೆ ಬೇರೆ ಏನೂ ಇರಲ್ಲ. ನೀವು ಮಾತಾಡಬೇಕು ಅಂದರೆ ಅಲ್ಲಿರೋರ ಬಗ್ಗೆನೇ ಮಾತಾಡಬೇಕು.
ಒಪಿನಿಯನ್ಸ್ ಕೊಡಬೇಕು ಅಂದರೆ ಅಲ್ಲಿರೋರ ಬಗ್ಗೆ ಕೊಡಬೇಕು. ಸೊ ಈ ಥರ ಟಫ್ ಇದ್ದಾಗ ನಾನು ಹೊರಗೆ ಬಂದಿದ್ದು ನನಗೆ ಖುಷಿನೇ. ಇನ್ಮೇಲೆ ಸ್ಟಾರ್ಟ್ ರಿಯಲ್ ಗೇಮ್ ಅಂದರೆ ಇನ್ನು ಇಲ್ಲ, ತುಂಬ ಟಫ್ ಆಗುತ್ತೆ. ಇಟ್ಸ್ ನಾಟ್ ರಿಯಲ್ ಗೇಮ್ ಅಂತಂತಲ್ಲ. ಆ್ಯಂಡ್ ನಾನು ಫಿನಾಲಾಗಿ ತುಂಬ ಹತ್ತಿರ ಇದ್ದಾಗ ಬಂದಿದ್ದೀನಿ. ಜಸ್ಟ್ 2 ವೀಕ್ಸ್ ಇತ್ತು ನನ್ನ ಪ್ರಕಾರ ನಾನು ಹೊರಗೆ ಬರುವಾಗ 14 ವಾರಗಳಿಗೆ. ಬಟ್ ಈಗ ಎಕ್ಸ್ಟೆಂಡ್ ಮಾಡಿರೋದು. ಅದರ್ವೈಸ್ ನಾನು ತುಂಬ ಕ್ಲೋಸಲ್ಲಿದ್ದೆ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. 12 ವಾರ ಅನ್ನೋದು ನನ್ನಂಥ ಕ್ಯಾರೆಕ್ಟರ್ಗೆ ಇಟ್ಸ್ ಅ ಬಿಗ್ ಜರ್ನಿ. ನಾನು ಅಂದ್ಕೊಳ್ಳಿಲ್ಲ ಆ್ಯಕ್ಚುಲಿ ಪ್ರತಿ ವಾರ. ಆ್ಯಂಡ್ ನೀವು ನೋಡಿದ ಹಾಗೆ ಐ ಥಿಂಕ್ 2 ವಾರ ಇಲ್ಲ ಅನ್ಕೋತೀನಿ ನಾನು ನಾಮಿನೇಟ್. ಅದು ಬಿಟ್ಟರೆ ನಾನು ಅಷ್ಟೂ ವಾರಗಳು ನಾನು ನಾಮಿನೇಟ್ ಆಗಿದ್ದೀನಿ, ಅಷ್ಟೂ ವಾರ ನಾನು ಸೇಫ್ ಆಗಿದ್ದೀನಿ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಬಿಗ್ ಬಾಸ್ ಮನೆಯಿಂದ ನೀವು ಹೊರಗಡೆ ಬಂದ ಮೇಲೆ ಫಸ್ಟ್ ಏನಾದರೂ ಶಾಕಿಂಗ್ ನ್ಯೂಸ್ ಕೇಳಿದಂತಿದ್ರೆ ಏನು ಅಂತ? ಮನೆಯಿಂದ ಬಂದ ಮೇಲೆ ಮನೆಯಿಂದ ಬಂದ ಮೇಲೆ ಗೊತ್ತಾಗಿದ್ದು ನಂಗೆ ವರ್ತೂರ್ ಸಂತೋಷ್ ಅವ್ರ ವಿಷಯ. ಅದು ಗೊತ್ತೇ ಇರಲಿಲ್ಲ ನನಗೆ. ಅವರು ಒಳಗೆ ನನ್ನ ಹತ್ರ ಮಾತಾಡುವಾಗ ಹೇಳ್ತಾ ಇದ್ರು, ಅಕ್ಕ ನೀವು ಹೊರಗೋಗಿ ನೋಡಿ ಅಕ್ಕ ಗೊತ್ತಾಗುತ್ತೆ ನಿಮಗೆ, ನಾನು ಎಂಥ ಪರಿಸ್ಥಿತಿನ ಎದುರಿಸಿ ಬಂದಿದ್ದೀನಿ ಅಂತೆಲ್ಲ ಹೇಳ್ತಾ ಇದ್ರು. ಸರಿ ಬಿಡಿ ಸಂತು, ಬೇಜಾರು ಮಾಡ್ಕೊಬಿಡಿ, ಈಗೆಲ್ಲ ಸಾಲ್ವ್ ಆಗಿದೆ ತಾನೇ ಬಿಡಿ, ಏನೋ ನಮಗೇನೂ ಗೊತ್ತಿಲ್ಲ ಏನಾಗಿದೆ ಅಂತ. ನಾವೆಲ್ಲೋ ಮನೆಯವ್ರಿಗೆ ಏನಾದರೂ ಪ್ರಾಬ್ಲಮ್ ಆಯ್ತೇನೋ ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ದಟ್ ವಾಸ್ ಶಾಕಿಂಗ್. ತುಂಬ ಹೆದರಿಕೆ ಆಗಿತ್ತು ಅವಾಗ ಬಂದು ನೋಡಿದ ತಕ್ಷಣ ನಿಜವಾನ ಹೌದಾ ಅಂತ ಅನ್ನಿಸ್ತು ನನಗೆ. ಬೆಸ್ಟ್ ಕಮೆಂಟ್ ಯಾರಾದರೂ ನಿಮ್ಮ ಬಗ್ಗೆ ಮಾಡಿದ್ದು ಯಾರು ಅಂತ ಬಿಗ್ ಬಾಸ್ ಮನೆಯಿಂದ ಬಂದಮೇಲೆ? ಸಿ ಆ್ಯಕ್ಚುಲಿ 0 ಹೇಟರ್ಸ್ ನಾನು. ಎಲ್ಲ ಕಡೆ ನನಗೆ ಪಾಸಿಟಿವ್ ಕಮೆಂಟ್ಸ್ ಬಂದಿದೆ. ಆ್ಯಂಡ್ ಎಲ್ಲರೂ ಹೇಳಿದ್ದೇನೆಂದರೆ ವಿನ್ನಿಂಗ್ ಕಪ್ ಇಸ್ ನಾಟ್ ಬಿಗ್ ಥಿಂಗ್, ವಿನ್ನಿಂಗ್ ಹಾರ್ಟ್ ಇಸ್ ಅ ವೆರಿ ಬಿಗ್ ಥಿಂಗ್ ನನಗೆ. ಈಗ ನಾನು ಬಿಗ್ ಬಾಸ್ ಗೆಲ್ಲದೆ ಹೋದರು, ಅಷ್ಟು ದಿನ ಇಲ್ಲದೆ ಹೋದರೂ ಕೂಡ ಮನಸ್ಸುಗಳನ್ನ ಗೆದ್ದಿದ್ದೀನಲ್ಲ. ಆ್ಯಂಡ್ ಕಮೆಂಟ್ಸ್ ನೋಡ್ತಾ ಇದ್ದರೆ ನಂಗೆ ತುಂಬ ಖುಷಿ ಆಗ್ತಿದೆ. ವಿ ಜಸ್ಟ್ ಲವ್ ಯು ಸೋ ಮಚ್, ನಿಮ್ಮ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ, ವಿ ಮಿಸ್ ಯು ಇನ್ ದ ಬಿಗ್ ಬಾಸ್ ಹೌಸ್ ಅನ್ನೋದು, ಆಮೇಲೆ ಚೆನ್ನಾಗಿದ್ದೀರಾ ನೀವು ಅಂತ ಹೇಳೋದು, ನಿಮ್ಮ ಕಾಸ್ಟ್ಯೂಮ್ಸ್ ಚೆನ್ನಾಗಿ, ಆಲ್ ದೀಸ್ ಥಿಂಗ್ಸ್ ಮೇಡ್ ಮೀ ತುಂಬ ಖುಷಿ ಪಡೋಕ್ಕೆ ನನಗೆ ಕಾರಣಗಳು ಬಹಳಷ್ಟಿದೆ. ಹಾಗಾಗಿ ನನಗೆ ಅದು ಜಾಸ್ತಿ ಅನಿಸ್ತಿಲ್ಲ. ಐ ಆಮ್ ಹ್ಯಾಪಿ ಫಾರ್ ದಿಸ್. ಆ್ಯಂಡ್ ಕಮೆಂಟ್ಸ್ ಎಲ್ಲ ಪಾಸಿಟಿವೇ ಮ್ಯಾಕ್ಸಿಮಮ್ ಇರೋದ್ರಿಂದ 1-2 ಅಂತ ಹೇಳೋಕ್ಕಾಗಲ್ಲ. ಸೊ ಥ್ಯಾಂಕ್ಸ್ ನನ್ನ ಎಲ್ಲ ಅಭಿಮಾನಿಗಳಿಗೆ, ವೀಕ್ಷಕರಿಗೆ, ನೋಡಿದವರಿಗೆ ಥ್ಯಾಂಕ್ ಯು ಹೇಳ್ಬೋದಷ್ಟೇ. ಹೊರಗಡೆ ಬಂದ್ರ ಮೇಲೆ ಅಂದರೆ